ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಅವರ ಬಗ್ಗೆ ಒಂದು ವಿಚಾರ ತುಂಬಾ ವೈರಲ್ ಆಗ್ತಿದೆ. ಆ್ಯಂಡ್ ಆ ರೇಂಜ್ಗೆ ವೈರಲ್ ಆಗುವಂತಹ ಸುದ್ದಿ ಏನಲ್ಲ ಅದು. ಆ್ಯಂಡ್ ನಾನು ಕೂಡ ಆ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಬಟ್ ಈ ಮಟ್ಟಕ್ಕೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿದೆ ಆ ಕ್ಲಿಪ್ಸ್ಗಳು ಅಂತಂದಾಗ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು ಅಂತ ಹೇಳಿನೇ ನನ್ನ ಅಭಿಪ್ರಾಯ ಆ ಕ್ಲಿಪ್ ನೋಡಿದಾಗ ನನ್ನ ಅಭಿಪ್ರಾಯ ಏನಿತ್ತು ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳಿನೇ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಎಸ್, ಆ ಕ್ಲಿಪ್ ಯಾವುದು ಅಂತಂದರೆ, ನೆನ್ನೆ ಸಂಡೇ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ ಅಂತ ಹೇಳಿ ಒಂದು ಸಾಂಗ್ ಪರ್ಫಾರ್ಮೆನ್ಸನ್ನು ನಮ್ಮ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಸೇರ್ಕೊಂಡು ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಕೂಡ. ಆ್ಯಂಡ್ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದನೂ ಕೂಡ ಅಪ್ರಿಸಿಯೇಷನ್ ಸಿಕ್ತು ಎಲ್ಲ ಕಂಟೆಸ್ಟೆಂಟ್ಗೂ. ಆ್ಯಂಡ್ ಇದೇ 25th ಡಿಸೆಂಬರು ಮಾರ್ಕ್ ಮೂವಿ ರಿಲೀಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಅಂತಲೇ ಕಿಚ್ಚ ಸುದೀಪ್ ಅವರ ಸಾಂಗನ್ನು ಎಲ್ಲ ಕಂಟೆಸ್ಟೆಂಟ್ಗಳು ಸಹ ಪರ್ಫಾರ್ಮ್ ಮಾಡಿರ್ತಾರೆ. ಪರ್ಫಾರ್ಮ್ ಮಾಡುವಂತಹ ಟೈಮಲ್ಲಿ ಕಾವ್ಯ ಅವರು ರಕ್ಷಿತಾ ಶೆಟ್ಟಿನ ಪುಷ್ ಮಾಡ್ತಾರೆ. ಆ್ಯಂಡ್ ಜಸ್ಟ್ ಒಂದು ಪುಷನ್ನು ಕೊಡ್ತಾರೆ ಅಷ್ಟೇ. ಆ ಪುಷ್ ಮಾಡಿರೋದನ್ನೇ ದೊಡ್ಡ ವಿಚಾರ ಅನ್ನೋ ರೀತಿ ತೋರಿಸ್ತಿದ್ದಾರೆ ಎಲ್ಲರೂ ಸಹ. ರಕ್ಷಿತಾನ ತುಂಬಾ ಹಾರ್ಶಾಗಿ ಪುಷ್ ಮಾಡಿದ್ಲು. ಅವಳಿಗೆ ತುಂಬಾ ಗ್ರಜ್ಜಸ್ ಇಟ್ಕೊಂಡಿದ್ದಾಳೆ ರಕ್ಷಿತಾ ಶೆಟ್ಟಿ ಮೇಲೆ. ರಕ್ಷಿತಾ ಶೆಟ್ಟಿ ಕಂಡ್ರೆ ಆಗೋದಿಲ್ಲ ಅವಳಿಗೆ, ಅದಕ್ಕೋಸ್ಕರನೇ ಈ ರೀತಿ ಪುಷ್ ಮಾಡಿದ್ದಾಳೆ. ರಕ್ಷಿತಾ ಶೆಟ್ಟಿ ಬೀಳಬೇಕು ಅಂತ ಹೇಳಿನೇ ಪುಷ್ ಮಾಡಿದ್ದಾಳೆ. ಸಿಕ್ಕಿದ ಚಾನ್ಸು ಅಂತ ಹೇಳಿ ದ್ವೇಷ ಸಾಧಿಸ್ತಿದ್ದಾಳೆ ರಕ್ಷಿತಾ ಶೆಟ್ಟಿ ಮೇಲೆ ಅಂತ ಹೇಳಿ ಸಾಕಷ್ಟು ಕಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಆ್ಯಂಡ್ ನನ್ನ ಪ್ರಕಾರ ಈ ವಿಚಾರದಲ್ಲಿ ಮಾತಾಡಬೇಕು ಅಂತಂದರೆ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವ್ರನ್ನ ಅಷ್ಟೊಂದೇನು ಹಾರ್ಶಾಗಿ ಪುಷ್ ಮಾಡಿದ್ರು ಅಂತ ನಂಗೆ ಅನಿಸಿಲ್ಲ. ಡ್ಯಾನ್ಸ್ ಆಡುವಂತಹ ಬರದಲ್ಲಿ ಆ ರೀತಿ ನಡ್ಕೊಂಡಿರೋದು ಖಂಡಿತವಾಗ್ಲೂ ನಿಜ. ಒಂದು ಪುಷನ್ನು ಕೊಟ್ಟರು ಕಾವ್ಯ ಅವರು, ಬಟ್ ಆ ಸಾಂಗ್ ಜೋಶ್ ಆ ರೀತಿ ಇತ್ತು. ಸೊ ಆ ಸಾಂಗ್ಗೆ ತಕ್ಕ ಹಾಗೆ ಕಾವ್ಯ ಅವರು ಅಲ್ಲಿ ಪರ್ಫಾರ್ಮೆನ್ಸನ್ನು ಕೊಡಬೇಕಾಗಿತ್ತು. ಸೊ ಅದೇ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತಲೇ ನನಗನ್ಸಿದ್ದು. ಎಲ್ಲೋ ಒಂದು ಕಡೆ ಸ್ವಲ್ಪ ಜೋರಾಗಿ ತಳ್ಳಿದ್ರು ಅಂತ ಕೂಡ ಅನಿಸ್ತು. ನೋಡಿದ ತಕ್ಷಣ ಜೋರಾಗಿ ತಳ್ಳಿದ್ದಾರೆ ಅಂತ ಅನ್ನಿಸ್ತು. ಬಟ್ ಒಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿದಾಗ ಸಾಂಗ್ ಜೋಶ್ ಕೂಡ ಹಾಗೆ ಇದೆ. ಸೊ ಆ ಸಾಂಗು ಆ ರೀತಿ ಪರ್ಫಾರ್ಮೆನ್ಸನ್ನು ಕೇಳ್ತಿತ್ತನೋ, ಎಕ್ಸ್ಪೆಕ್ಟ್ ಮಾಡ್ತಿತ್ತನೋ. ಸೊ ಅದಕ್ಕೋಸ್ಕರನೇ ಅವ್ರು ಆ ರೀತಿ ಪುಷ್ ಮಾಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ ಅನ್ನೋದು ಸಹ ಮೈಂಡಿಗೆ ಬಂತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಬಿಗ್ ಬಾಸ್ ಅನ್ನೋದು, ಕಾವ್ಯ ಅವರು ಅಕಸ್ಮಾತ್ ಇಂಟೆನ್ಷನಲಿ ಏನಾದರೂ ರಕ್ಷಿತಾ ಶೆಟ್ಟಿ ಅವ್ರನ್ನ ಪುಷ್ ಮಾಡಿದರೆ ಅವರ ವ್ಯಕ್ತಿತ್ವ ತುಂಬಾ ಕೀಳಾಗಿ ಕಾಣಿಸುತ್ತೆ. ಆ್ಯಂಡ್ ಅವರ ವ್ಯಕ್ತಿತ್ವನ ಕೀಳಾಗಿ ಕಾಣಿಸೋ ರೀತಿ ಮಾಡ್ಕೊಳ್ಳುವಂತಹ ವ್ಯಕ್ತಿ ಕಾವ್ಯ ಶೈವ ಅವರು ಅಲ್ಲ ಅಂತ ನನಗನ್ಸುತ್ತೆ. ಸೊ ಅವರು ಇಂಟೆನ್ಷನಲಿ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇದೇ ರೀತಿ ಒಂದು ಅಲಿಗೇಷನ್ಸು ರಕ್ಷಿತಾ ಶೆಟ್ಟಿ ಅವರ ಮೇಲೆ ಕೂಡ ಬಂದಿತ್ತು. ಏನಂತ ಅಂದರೆ ಕಸ ಹರಡುವಂತಹ ವಿಚಾರದಲ್ಲಿ ಅವಳು ಮೇಕಪ್ ಬ್ರಷ್ಗಳನ್ನೆಲ್ಲ, ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ತೊಗೊಂಬಂದು ಹರಡಿರ್ತಾಳೆ ಲಿವಿಂಗ್ ಏರಿಯಾದಲ್ಲಿ. ಸೊ ಅವಳು ಹರಡಿರೋದು ಎಲ್ಲವೂ ಸಹ ಕಾವ್ಯ ಅವ್ರದ್ದೇ. ಕಾವ್ಯ ಅವ್ರ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ಹೇಳಿ ಅವಳು ಅವರ ಮೇಕಪ್ ಸಾಮಾನನ್ನು ಮಾತ್ರ ತಂದು ಹರಡಿದ್ದಾಳೆ, ಮನೆಯಲ್ಲೆಲ್ಲ ಚೆಲ್ಲಾಡಿದ್ದಾಳೆ. ಅವರ ಮೇಕಪ್ ಸಾಮಾನೆಲ್ಲ ಹಾಳೋಗೋ ರೀತಿ ಮಾಡಿದ್ದಾಳೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರ ಮೇಲೂ ಕೂಡ ಸಾಕಷ್ಟು ಅಲಿಗೇಷನ್ಸ್ಗಳು ಬಂದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಈ ಒಂದು ವಿಚಾರ. ರಕ್ಷಿತಾ ಶೆಟ್ಟಿ ಅವ್ರನ್ನ ತುಂಬ ನೆಗೆಟಿವ್ ಆಗಿ ತೋರಿಸಿದ್ರು ಈ ಒಂದು ವಿಚಾರವಾಗಿ ಅಂತ ಹೇಳ್ಬೋದು. ಯಾಕಂದರೆ ಮೇಕಪ್ ಐಟಮ್ಸ್ ಅನ್ನೋದು ಒಂದು ಆರ್ಟಿಸ್ಟ್ಗೆ ಅದು ಒಂಥರ ಜೀವನ ಕೊಟ್ಟಿರುವಂತಹ ಐಟಮ್ಸ್ ಆಗಿರುತ್ತೆ. ದೇವರ ರೀತಿ ನೋಡ್ತಾರೆ. ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಆರ್ಟಿಸ್ಟ್ಗಳು ಆ ಮೇಕಪ್ ಐಟಮ್ಸ್ನ ಮಕ್ಕೊಂಡು ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ದೇವ್ರನ್ನ ಹೇಗೆ ನೆನೆಸ್ಕೊಂಡು ಸ್ಟಾರ್ಟ್ ಮಾಡ್ತೀರೋ ಅದೇ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅಂತಹ ಐಟಮ್ಗಳನ್ನೆಲ್ಲ ಇವಳು ಚೆಲ್ಲಾಪಿಲ್ಲಿ ಮಾಡಿದ್ದಾಳೆ, ಕಾವ್ಯ ಅವ್ರದ್ದೇ ಮಾಡಿದ್ದಾಳೆ ಅಂತ ಹೇಳಿ ಸಾಕಷ್ಟು ಸ್ಪ್ರೆಡ್ ಮಾಡಿದ್ರು ನೆಗೆಟಿವಿಟಿನ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಎಲ್ರಿಗೂ ಸಹ ಆ ಒಂದು ವಿಚಾರದ ಬಗ್ಗೆ ನೆನ್ನೆ ಕ್ಲಾರಿಟಿ ಸಿಕ್ತು. ಕಾವ್ಯ ಅವ್ರ ಕೈಯಲ್ಲೇ ಕ್ಲಾರಿಟಿಯನ್ನು ಕೊಡಿಸ್ಬಿಟ್ರು ಸುದೀಪ್ ಸರ್. ಏನಂತ ಅಂತಂದರೆ, ಅದು ಮೇಕಪ್ ಐಟಮ್ಸು ಕಾವ್ಯ ಅವ್ರದ್ದಲ್ಲ, ಅವಳು ಚೆಲ್ಲಿರೋದು ರಾಶಿಕಾ ಅವ್ರದ್ದು ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಡಿಸ್ಬಿಟ್ರು. ಬಟ್ ಅದು ಕಾವ್ಯ ಅವ್ರದ್ದಾದ್ರೂ ಆಗಲಿ, ರಾಶಿಕಾ ಅವ್ರದ್ದಾದ್ರೂ ಆಗಲಿ, ಅದು ಮೇಕಪ್ ಐಟಮ್ಸ್ ಹರಡಿರೋದು ತಪ್ಪು. ಬಟ್ ನಾನು ಅದ್ರ ಬಗ್ಗೆ ಇವಾಗ ಮಾತಾಡ್ತಿಲ್ಲ. ಸೊ ರಾಂಗ್ ಅಲಿಗೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೀನಿ. ಯಾಕೆ ಅಂದರೆ ರಕ್ಷಿತಾ ಶೆಟ್ಟಿಯಲ್ಲಿ ಕಾವ್ಯ ಅವರ ಮೇಕಪ್ ಐಟಮ್ಸ್ನ ಎಸದೇ ಇರಲಿಲ್ಲ. ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಸ್ಪ್ರೆಡ್ ಆಯಿತು ಅಂತಂದರೆ, ಬೇಕಂತಲೇ ಕಾವ್ಯ ಅವರ ಮೇಕಪ್ ಐಟಮ್ಸ್ನ ಇವಳು ಚೆಲ್ಲಾಡಿದ್ದಾಳೆ, ಕಾವ್ಯ ಮೇಲೆ ದ್ವೇಷ ಇಟ್ಕೊಂಡು ಈ ರೀತಿ ಮಾಡಿದ್ದಾಳೆ ಅಂತ ಹೇಳಿ ಸಾಕಷ್ಟು ಅಲಿಗೇಷನ್ಸ್ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಅದೇ ರೀತಿ ಇವಾಗ ಕಾವ್ಯ ಅವರ ವಿಚಾರದಲ್ಲೂ ಕೂಡ ಆಗ್ತಿದೆ. ಕಾವ್ಯ ಅವರು ಇಂಟೆನ್ಷನಲಿ ಖಂಡಿತವಾಗ್ಲೂ ಮಾಡಿರೋದಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಕಾವ್ಯ ಜೋರಾಗಿ ಪುಷ್ ಮಾಡಬೇಕು ಅನ್ನುವಂಥ ಇಂಟೆನ್ಷನನ್ನು ಇಟ್ಕೊಂಡೆ ರಕ್ಷಿತಾ ಶೆಟ್ಟಿನ ಪುಷ್ ಮಾಡಿದ್ಲು ಅಂತ ಹೇಳಿ ಆ ರೀತಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ಅಂತಹ ವಿಚಾರಗಳಿಗೆಲ್ಲ ಕಿವಿ ಕೊಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ರಕ್ಷಿತಾ ಶೆಟ್ಟಿ ಬಟ್ಟೆ ಹರಡುವಂಥ ವಿಚಾರದಲ್ಲೂ ಕೂಡ ಮಾಡುವವ್ರದ್ದು ಮತ್ತು ರಘು ಅವರ ಬಟ್ಟೆನ ಬಿಟ್ಟು ಎಲ್ಲ
ಎಲ್ಲರ ಬಟ್ಟೆನೂ ಕೂಡ ಫ್ಲೋರ್ ಮೇಲೆ ವಾಶ್ರೂಮಲ್ಲಿ ಬಿಸಾಕಿದ್ಲು ಅಂತ ಹೇಳಿದ್ರು. ಆ್ಯಂಡ್ ಅದು ಕೂಡ ಕೋಇನ್ಸಿಡೆನ್ಸ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳಿದ್ಲು. ನಾನು ಅದನ್ನು ಇಂಟೆನ್ಷನಲ್ಲಿ ಮಾಡಿರಲಿಲ್ಲ ಅಂತ ಹೇಳಿದ್ಲು. ಸೊ ಇಂಟೆನ್ಷನಲಿ ಮಾಡದೇ ಇದ್ದಾಗ ನಾವು ಅದನ್ನು ಇಂಟೆನ್ಷನ್ ಇಟ್ಕೊಂಡೇ ಮಾಡಿದ್ದಾರೆ ಅಂತಂದಾಗ ಒಬ್ಬ ಕಂಟೆಸ್ಟೆಂಟ್ನ ತುಂಬಾ ಕೀಳಾಗಿ ತೋರಿಸುವಂತಹ ಪ್ರಯತ್ನ ಮಾಡಿದಾಗ ಆಗುತ್ತೆ. ಲೈಕ್ ಯಾರೋ ತಪ್ಪು ಮಾಡ್ತಾರೆ, ಯಾರೋ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ, ನಮಗೆ ಇಷ್ಟ ಆಗಿರುವಂಥ ಕಂಟೆಸ್ಟೆಂಟ್ ಬಗ್ಗೆ ಅವರು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ನಾವು ನಮಗೆ ಇಷ್ಟ ಆಗಿರುವಂತಹ ಕಂಟೆಸ್ಟೆಂಟ್ನ ಉಳಿಸ್ಕೊಳ್ಳೋದಕ್ಕೆ, ಅವರ ವ್ಯಕ್ತಿತ್ವನ ಹೈಪ್ ಮಾಡೋದಕ್ಕೆ ಬೇರೆ ಕಂಟೆಸ್ಟೆಂಟ್ಗಳನ್ನ ನಾವು ಡೌನ್ ಮಾಡೋದಕ್ಕೆ ಹೋದರೆ ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ಹೊರತು ಅಲ್ಲಿ ಆಡ್ತಿರುವಂಥ ಕಂಟೆಸ್ಟೆಂಟ್ಗಳ ವ್ಯಕ್ತಿತ್ವ ಅಂತೂ ಖಂಡಿತವಾಗ್ಲೂ ಹಾಳಾಗೋದಿಲ್ಲ. ಆ್ಯಂಡ್ ನನ್ನ ಪ್ರಕಾರ ಕಾವ್ಯ ಅವರು ಇಂಟೆನ್ಷನಲಿ ಆ ಪುಷನ್ನು ಮಾಡಿಲ್ಲ. ಆ್ಯಂಡ್ ನಿಮಗೆ ಏನಿಸ್ತು ನನ್ನ ಎಪಿಸೋಡ್ ನೋಡಿದಾಗ ಕಾವ್ಯ ಅವರು ಖಂಡಿತವಾಗ್ಲೂ ಇಂಟೆನ್ಷನನ್ನು ಇಟ್ಕೊಂಡು ಲೈಕ್ ದ್ವೇಷ ಸಾಧಿಸಬೇಕು, ಇವಳನ್ನ ಬೀಳಿಸ್ಬೇಕು ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡೆ ರಕ್ಷಿತಾ ಶೆಟ್ಟಿ ಅವ್ರನ್ನ ತಳ್ಳಿದ್ರು ಅಂತ ಅನ್ನಿಸ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಲೈಕ್ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತಂದರೆ ಯಾರ ಬಗ್ಗೆ ಬೇಕಾದರೂ ಹೇಗಾದರೂ ಮಾತಾಡ್ಬೋದು, ಹೇಗಾದರೂ ಕಮೆಂಟ್ ಹಾಕ್ಬೋದು ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಸೊ ಅದೆಲ್ಲವೂ ಕೂಡ ಅವಾಯ್ಡ್ ಆಗಬೇಕು. ಆ್ಯಂಡ್ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಇಷ್ಟ ಆಗಿರುವಂಥ ಕಂಟೆಸ್ಟೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತಂದಾಗ ಲೈಕ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ, ಥಿಂಕ್ ಮಾಡಿ, ಆ್ಯಂಡ್ ಅವ್ರು ಯಾವ ರೀತಿ ಕೆಟ್ಟದಾಗಿ ಮಾತಾಡಿದಾರೋ ಅದೇ ರೀತಿ ನೀವೇನಾದರೂ ರಿಪ್ಲೈ ಕೊಟ್ಟಿದ್ದೀರಾ ಅಂತಂದಾಗ ನಿಮಗೂ ಅವ್ರಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಅನ್ನೋದಿರೋದಿಲ್ಲ. ಸೊ ಅವ್ರ ಪಾಡಿಗೆ ಅವ್ರಿಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದೇ ಇಷ್ಟ ಅಂತ ಅಂದರೆ ಅವ್ರ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿಕೊಂಡೇ ಇರಲಿ. ನೀವು ನಿಮ್ಮ ಕಂಟೆಸ್ಟೆಂಟ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿ, ನಿಮಗೆ ಇಷ್ಟ ಆಗೋರನ್ನ ಇನ್ನೂ ಜಾಸ್ತಿ ಇಷ್ಟಪಡೋದಕ್ಕೆ ಶುರು ಮಾಡಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಕಂಟೆಸ್ಟೆಂಟ್ಗಳು ಯಾವ ರೀತಿ ಆಡ್ತಿದ್ದಾರೆ ಅಂತ. ನೀವು 24/7 ಅಬ್ಸರ್ವ್ ಮಾಡಿರ್ತೀರ ಅವ್ರನ್ನ. ಸೊ ನಿಮಗೆ ಗೊತ್ತಿರುತ್ತೆ ನಿಮಗೆ ಇಷ್ಟ ಆಗಿರುವಂಥ ಕಂಟೆಸ್ಟೆಂಟ್ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ. ನಿಮ್ಮ ಮನಸ್ಸಲ್ಲಿ ಒಂದು ಥಾಟ್ ಬಂದಿರುತ್ತೆ, ಲೈಕ್ ಇವಾಗ ಕಾವ್ಯ ಪುಷ್ ಮಾಡಿದ್ಲು ಅಂತ ಅಂದಿದ ತಕ್ಷಣ ನೀವು ರಕ್ಷಿತಾ ಶೆಟ್ಟಿ ಅವರ ಫ್ಯಾನ್ಸ್ ಅಂದಿದ ತಕ್ಷಣ ಅಯ್ಯೋ ನಮ್ಮ ರಕ್ಷಿತಾ ಶೆಟ್ಟಿ ನಾವು ಪುಷ್ ಮಾಡಿಬಿಟ್ಲು ಅಂತ ಅನ್ಸೋದು ಖಂಡಿತವಾಗ್ಲೂ ನಿಜ. ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ, ಪುಷ್ ಮಾಡಿಬಿಟ್ಲು ಅಂತ ಅಂದಿದ ತಕ್ಷಣ ಕಾವ್ಯ ಇಂಟೆನ್ಷನಲಿನೇ ಪುಷ್ ಮಾಡಿದ್ದಾಳೆ, ಅವಳು ತಪ್ಪು ಮಾಡಿಬಿಟ್ಲು ಅಂತ ಹೇಳಿ ಅವಳ ಮೇಲೆ ಗ್ರಜ್ಜಸನ್ನು ಸಾಧಿಸೋದು ತುಂಬಾ ತಪ್ಪಾಗುತ್ತೆ. ಯಾವೊಂದು ಸಿಚುಯೇಷನಲ್ಲಿ ಆ ಒಂದು ಪುಷನ್ನು ಕೊಟ್ಟರು ಆ್ಯಂಡ್ ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಆ ಒಂದು ಪುಷನ್ನು ಕೊಟ್ಟರು ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಬೇರೆ ಕಂಟೆಸ್ಟೆಂಟ್ಗಳು ಏನೇನೋ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಅಂದಿದ ತಕ್ಷಣ ನಾವು ಅದೇ ರೀತಿ ಮಾಡಿದ್ರೆ ನಾನು ಆವಾಗಲೇ ಹೇಳ್ದಂಗೆ ನಮಗೂ ಅವ್ರಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಅನ್ನೋದಿರೋದಿಲ್ಲ. ಸೊ ನಮ್ಮ ಕಂಟೆಸ್ಟೆಂಟ್ಗೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಪೋರ್ಟ್ ಮಾಡ್ಕೊಂಡು ಹೋಗೋಣ. ನಾವು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದನ್ನು ಬಿಟ್ಟು, ಲೈಕ್ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದನ್ನು ಬಿಟ್ಟು ನಾವು ಇಷ್ಟಪಡ್ತಿರುವಂತಹ ಕಂಟೆಸ್ಟೆಂಟ್ಗೆ ನಾವು ವೋಟ್ ಮಾಡುವ ಮುಖಾಂತರ ನಾವು ನಮ್ಮ ಸಪೋರ್ಟನ್ನು ಅವ್ರಿಗೆ ತೋರಿಸೋಣ. ಆ್ಯಂಡ್ ಫಿನಾಲೆನಲ್ಲಿ ಖಂಡಿತವಾಗ್ಲೂ ನಾವು ರಕ್ಷಿತಾ ಅವ್ರನ್ನ ನೋಡ್ತೀವಿ. ಆ್ಯಂಡ್ ಗಿಲ್ಲಿಯವ್ರನ್ನೂ ಸಹ ನಾವು ನೋಡ್ತೀವಿ. ನಿಮ್ಮೆಲ್ಲರ ಓಟ್ಗಳು ಇನ್ಮೇಲೆ ತುಂಬಾ ಪ್ರೀಷಿಯಸ್ ಆಗಿರುತ್ತೆ. ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಖಂಡಿತವಾಗ್ಲೂ 99 ಓಟ್ಸನ್ನು ಮಾಡಿ. ಲೈಕ್ ಒಂದಷ್ಟು ಜನ ಹೇಳ್ತಿರ್ತಾರೆ ಸ್ಪ್ಲಿಟ್ ಮಾಡಿ ಓಟ್ಸ್ ಹಾಕ್ತೀರಿ ಅಂತ ಹೇಳ್ತಿರ್ತಾರೆ. ಲೈಕ್ ಅದು ಅವರ ಅಭಿಪ್ರಾಯ. ನಿಮಗೂ ಕೂಡ 2-3 ಜನ ಕಂಟೆಸ್ಟೆಂಟ್ಗಳಿದ್ರೆ ಸ್ಪ್ಲಿಟ್ ಮಾಡಿನೇ ಓಟ್ಸ್ ಹಾಕಿ. ಲೈಕ್ ಇಷ್ಟ ಆಗಿರುವಂಥ ಕಂಟೆಸ್ಟೆಂಟ್ಗಳು 2-3 ಜನ ಇದ್ದರೆ ಎಲ್ರಿಗೂ ಸಹ ಸ್ಪ್ಲಿಟ್ ಮಾಡಿನೇ ಓಟ್ಸ್ಗಳನ್ನು ಕೊಡಿ. ಆ್ಯಂಡ್ ಒಬ್ಬರೇ ಕಂಟೆಸ್ಟೆಂಟ್ ಇದ್ದರೆ ನಿಮ್ಮ ಓಟ್ಸ್ಗಳನ್ನು ವೇಸ್ಟ್ ಮಾಡಬೇಡಿ. ನಿಮಗೆ ಯಾರು ಇಷ್ಟನೋ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಟೇಕ್ ಕೇರ್. ಬೈ.